ನೀವಿನ್ನ ಮುಂದೆ ಹೋಗ್ತಾನೆ ಇದ್ದೀರಲ್ಲ, ನಿಲ್ಸಿ ಚಿಕ್ಕ ಯಜಮಾನ್ರೆ. ಏನಾಗಿದೆ ನಿಮ್ಗೆ? ಇಲ್ಲ, ಮರ್ತ್ಬಿಟ್ಟೆ. ಸರಿ ಬನ್ನಿ. ಮೆಲ್ಲಗ್ ಬರ್ರಿ. ಎಲ್ಲಿ ಕರ್ಕೊಂಡು ಹೋಗ್ತೀಯ ಚಂದ್ರಿ? ಅಯ್ಯೋ ಅಂದ್ರವ ನೀವು ಸುಮ್ಮನೆ. ಇಲ್ಲಿ ಕಡೆ ಅಲ್ಲಿ ನೋಡವ, ಅದೇ ಅವಳ ಮನೆ. ಎಲ್ಲಿ ಅವರು? ಅವ್ರ ಕಾರ್ ಎಲ್ಲಿದೆ ಇಲ್ಲಿ? ಅಯ್ಯೋ ಬರ್ತದೆ ಹೊಸ ಸುಮ್ಕಿರಿ. ಅಲ್ಲಿ ನೋಡಿ. ಚಂದ್ರಿ, ನಾವಿಲ್ಲಿ ಬಂದು ಅರ್ಧ ಗಂಟೆ ಆಯ್ತು. ಕಾರು ಇಲ್ಲ, ಅವರು ಬಂದಿಲ್ಲ. ನಡಿ ಹೋಗೋಣ. ಅಯ್ಯೋ ಇನ್ನೊಂದು ಅರ್ಧ ಗಂಟೆ ಕಾರ್ ಬಿಡೋಣ ಕಂದ್ರವ, ಬಂದ್ಬಿಡ್ತಾರೆ. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ನಾವು ಹೊರಟಿದ್ದು ಆಟೋನಲ್ಲಿ, ಅವ್ರು ಬರ್ತಿದ್ದಿದ್ದು ಕಾರಲ್ಲಿ. ಅವ್ರಿಷ್ಟೊತ್ತಾಗ್ಲೇ ಇಲ್ಲಿ ತಲುಪಬೇಕಾಗಿತ್ತು. ನಿನ್ ಮಾತು ನಂಬ್ಕೊಂಡು ನಾನ್ ಮಂಗ ಅದೇ ಅಷ್ಟೇ. ನಡಿ ಹೋಗೋಣ. ಅಲ್ಲ ಅರ್ಧ ಗಂಟೆನೆ ಕಾದಿದೀವಂತೆ, ಇನ್ನೊಂದು 10 ನಿಮಿಷ ಕಾದು ಬಿಡವ, ಬಂದ್ಬಿಡ್ತಾರೆ. ಬರೋದಿಲ್ಲ, ನಡಿ ಹೋಗೋಣ. ಇನ್ನೇನ್ ಬಂದ್ಬಿಡ್ತಾರೆ ಕಣ್ರವ. ನೋಡು, ಇದೇ ಕೊನೆ. ಇನ್ಯಾವತ್ತೂ ನನ್ನ ಗಂಡನ ಬಗ್ಗೆ ಹೀಗೆಲ್ಲ ಮಾತಾಡ್ಬೇಡ. ಅವ್ರು ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ನಡಿ. ನಡಿ ಅಂದೆ. ಅಯ್ಯೋ ಆಯ್ತು ಕಣ್ರವ. ಶಿವ ಅಲ್ಲಿ ಏನ್ ಚಿಕೇಶ್ ಮಾಡ್ರೆ? ಯಾಕೋ ಸ್ವಲ್ಪ ತಲೆನೋವ್ತಿದೆ, ಸ್ವಲ್ಪ ಟೀ ಮಾಡೋಕ್ಕಾಗತ್ತಾ? ಟೀ ಬೇಕಾ? ಟೀ ಮಾಡೋಕ್ಕಾಗತ್ತಾ ಅಂತ ಕೇಳ್ಬೇಡಿ, ಮಾಡ್ಕೊಡೋನಿ, ಮಾಡ್ಕೊಡ್ತೀನಿ. ದಿನ ಅವಳು ನಿನ್ನ ಕೈಗೆ ಯಾವತ್ತೂ ಸಿಗಬಾರ್ದು. ನಿನ್ನ ಕೈಯಲ್ಲಿ ತಾಕತ್ತಿದ್ರೆ ನಿನ್ನ ಮಲ್ಲಿನ ಉಳಿಸ್ಕೊ.
ಯಜಮಾನ್ರೆ ಚಿಕ್ಕ ಯಜಮಾನ್ರೆ ಎಲ್ಲಿಗೆ ಯಾಕೆ ಬಂದ್ರಿ? ಏನಿಲ್ಲ, ಹೀಗೆ ಓಡಾಡ್ಕೊಂಡು ಬಂದೆ ಅಷ್ಟೇ. ಸರಿ, ಟೀ ಪುಡಿ ಖಾಲಿ ಆಗಿತ್ತು, ನಾ ಹೋಗಿ ತೊಗೊಂಬರ್ತೀನಿ. ಸರಿ. ಮಲ್ಲಿ 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 ಹೇಳಿ. ಹೇಳಿ ಚಿಕ್ಕ. ನೀನು ಅಂಗಡಿಗೆಲ್ಲ ಹೋಗ್ಬೇಡ. ಅಂಗಡಿಗೆ ಹೋಗ್ಬಾರ್ದ? ಯಾಕೆ? ಟೀ ಪುಡಿ ಖಾಲಿ ಆಗಿದೆ, ನಾನು ತಗೊಂಡ್ ಬರ್ತೀನಿ. ಟೀ ಪುಡಿನಾ? ಹಾ. ಯಾಕೆ? ಯಾರಿಗೆ ಬೇಕಂತ ಟೀ? ನಿಂಗೆ ಬೇಕಿತ್ತ? ಚಿಕ್ಕ ಯಜಮಾನ್ರೆ ಆಗ್ಲೇ ನನಗೆ ಟೀ ಬೇಕು ಅಂತ ಕೇಳಿದ್ರಿ, ಅಷ್ಟು ಬೇಗ ಮರ್ತ್ಬಿಟ್ರಾ? ಇಲ್ಲ. ಸರಿ, ಆದ್ರೆ ನೀನು ಮಾತ್ರ ಎಲ್ಲೂ ಹೋಗ್ಬೇಡ. ಚಿಕ್ಕ ಯಜಮಾನ್ರೆ ಟೀ ಪುಡಿ ಇಲ್ಲದೆ ಟೀ ಹೇಗೆ ಮಾಡೋಕ್ಕಾಗತ್ತೆ? ಸರಿ ಸರಿ, ಹಾಗಾದ್ರೆ ಟೀನೇ ಬೇಡ ಬಿಡು. ಮಲ್ಲಿ ನಡಿ, ಮನೆಗೆ ಹೋಗೋಣ ನಡಿ. ಮನೆಗ? ಚಿಕ್ಕ ಯಜಮಾನ್ರೆ ಹೊಲದಲ್ಲಿ ಇನ್ನೂ ಸಾಕಷ್ಟು ಕೆಲಸ ಇದೆ. ಇದೇನಿದು ಮನೆಗೆ ಹೋಗೋಣ ಅಂತಿದ್ದೀರಲ್ಲ? ಹೌದು, ನೀವೇ ಕಲ್ಲಿಗೆ ಹೋಗಿದ್ರಿ? ಏನಿತ್ತಲ್ಲಿ? ಈಗ ನೋಡಿದ್ರೆ ಟೀ ಬೇಡ, ಅದು ಬೇಡ, ಮನೆಗೆ ಹೋಗೋಣ ಅಂತಿದ್ದೀರಲ್ಲ? ಏನಾಗಿದೆ ಚಿಕ್ಕ ಯಜಮಾನ್ರೆ? ಯಾಕೆ ಈ ಥರ ಏನಾಗಿಲ್ಲ ಮಲ್ಲಿ? ಯಾಕೆ ಇಷ್ಟೊಂದು ಪ್ರಶ್ನೆಗಳು ಕೇಳ್ತೀಯ ನೀನು? ಏನೂ ಇಲ್ಲ ಅಂತ ಹೇಳಿದ್ರಲ್ಲ. ನಡಿ, ಮನೆಗೆ ಹೋಗೋಣ ನಡಿ ಅಷ್ಟೇ. ಅಲ್ಲ ಚಿಕ್ಕ ಯಜಮಾನ್ರೆ, ಹೊಲದಲ್ಲಿ ಇನ್ನೂ ಎಷ್ಟು ನೋಡು, ನಡಿ ಮನೆಗೆ ನಡಿ ನಡಿ. ನೋಡ್ದೇನೆ, ಕಾರ್ ಇಲ್ಲೇ ಇದೆ. ಓ ಕಣ್ರವ, ಅಲ್ಲ ಎಲ್ಲೋ ಇರ್ಬೇಕಾದ ಗಾಡಿ ಇಲ್ಲಿ ಯಾಕೆ ಬಂದು ನಿಂತ್ಕೊತು? ಯಾವ ಕಾರು ಎಲ್ಲಿರ್ಬೇಕೋ ಅಲ್ಲೇ ಇರುತ್ತೆ, ಇನ್ನೆಲ್ಲೂ ಇರಲ್ಲ. ನಿನ್ನೆ ಏನೇನೋ ಹೇಳಿ ನನ್ನ ತಲೆ ಕೆಟ್ಬಿಟ್ಟೆ. ನೀನು ಈ ವಿಷಯ ಹೇಳಿದಾಗಿಂದ ನಾನು ನಿಮ್ಗೆ ನಿದ್ದೆನೂ ಮಾಡಿಲ್ಲ ಗೊತ್ತಾ? ಅನ್ಯಾಯವಾಗಿ ಗಂಡ ಹೆಂಡತಿ ಮಧ್ಯೆ ತಂದಿರ್ತೀಯಲ್ಲ, ನಾಚಿಕೆ ಆಗಲ್ಲ ನಿಂಗೆ? ಅಯ್ಯೋ, ಈಗ ಎಂತ ಮಾತಾಡ್ತೀರಿ ಚಿಕ್ಕಮ್ಮವ್ರೆ? ನಾನ್ ತಂದಿಡ್ತೀನ? ಅಲ್ಲ, 8 ವರ್ಷದಿಂದ ನೋಡ್ತಾ ಇದ್ದೀರಿ ನೀವು ನನ್ನ ಮೇಲೆ ನಂಬಿಕೆ ಈಟೆನ ಇಟ್ಟಿರೋದು. ಸುಮ್ಕಿರವ, ಈಗ ಮಾತಾಡಬೇಡಿ ನೀವು, ಒಟ್ಟು ಉರಿತದೆ ನನಗೆ. ಜಗದೀಶಪ್ಪ ಮ್ಯಾಕೆ ಅನುಮಾನ ಬಂದಾಗಿಂದ ನಿಮಗಿನ್ನ ಹತ್ರಷ್ಟು ನನ್ನ ಹೊಟ್ಟೆ ತಗದಾಗ ಅಂತ ಹತ್ಕೊಂಡು ಉರಿತಾ ಕೂತಿತ್ತು. ನೀವಂದ್ರಿ ನಾನು ನಿದ್ದೆ ಮಾಡಿಲ್ಲ ಅಂತ, ಆದ್ರೆ ನನಗೆ ಒಂದು ತುತ್ತು ಹೊಟ್ಟೆ ಒಳಗೆ ಊಟ ಹಿಡ್ದಿಲ್ಲ ಕಣವ, ಹತ್ಕೊಂಡಿವ್ನಿ. ನಿಮ್ಗೇನಾರು ಅನ್ಯಾಯ ಆಯ್ತದೆ ಅಂದ್ರೆ ನಂಗೆ ತಡ್ಕೊಳಕ್ಕಾಗಕ್ಕಿಲ್ಲ. ಅದಕ್ಕೆಯ ಇವತ್ತು ದಿಟ ತೋರಿಸ್ಬಿಡುವ ಅಂತ ಕರ್ಕೊಂಡು ಹೋದೆ. ನಂದೇನು ತೆಪ್ಪಿಲ್ಲ. ಸರಿ 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 ಸರಿ, ಹೋಗಿ ನಿನ್ ಕೆಲಸ ನೋಡ್ಕೊ ಹೋಗು. ಅಲ್ಲ ಕಣ್ರವ, ಕೊಟ್ಟೋಯ್ತು. ಈ ಗಾಡಿ ಇಲ್ಲಿ ಹೆಂಗ್ ಬಂದು ನಿಂತ್ಕತು? ಬಂದೇ ಬರುತ್ತಾನೆ, ತಂದೆ ತರುತ್ತಾನೆ, ತಾಳಿ ತಂದೆ ತರುತ್ತಾನೆ.
ಹಾರ ಚೆನ್ನಾಗಿ ಕಟ್ಟಿದೀಯಾ. ಅಮ್ಮವ್ರೆ, ನೀವು ಹೇಳಿ ಕಳ್ಸಿದ್ರೆ ನಾನೇ ಬರ್ತಿರ್ಲಿಲ್ವಾ ಅಮ್ಮವ್ರೆ? ಅಯ್ಯೋ ಬನ್ನಿ ಅಮ್ಮವ್ರೆ, ಬನ್ನಿ ಬನ್ನಿ, ಒಂದು ನಿಮಿಷ ಕುತ್ಕೊಳ್ಳಿ ಅಮ್ಮವ್ರೆ. ಏನಾರೋ ಕೆಲಸ ಆಯ್ತಾ ಅಮ್ಮವ್ರೆ? ನೀವು ಏನು ಕೆಲಸ ಹೇಳಿದ್ರು ಮಾಡ್ತೀನಿ. ನೀವು ಕಾಲಲ್ಲಿ ತೋರಿಸೋ ಕೆಲಸನ ತಲೆ ಮೇಲೆ ಹಿಡ್ಕೊಂಡು ಮಾಡ್ತೀನಿ ಅಮ್ಮವ್ರೆ. ಹಾಗೆಲ್ಲ ಏನಿಲ್ಲ, ಕೂತ್ಕೊ. ನಾ ಕೇಳೋ ಪ್ರಶ್ನೆನ ಸುಳ್ಳು ತಟವಟ ಇಲ್ಲದೆ ನೇರವಾಗಿ ಉತ್ತರ ಕೊಡಬೇಕು. ಓ, ಏನು ಬೇಕಾರೋ ಕೇಳಿ ಅಮ್ಮವ್ರೆ, ಪಟ್ಪಟ ಅಂತ ಉತ್ತರ ಕೊಡ್ತೀನಿ. ಅಪ್ಪ ಅಮ್ಮನ ಮೇಲೆ ನಾಣೆ, ಸುಳ್ಳು ಮಾತ್ರ ಹೇಳಲ್ಲ. ನಿಮ್ಮೂರು? ಬೆಟ್ಟದ ಮೇಲಿರೋ ಕುರಿ ಮಂದಿ ದೊಡ್ಡಿನೇ ನಮ್ಮೂರು. ಅಲ್ಲಿ ಬಲ್ಗಡೆ 4ನೇ ಗುಡಿಸ್ಲೇ ನಮ್ಮ ಗುಡಿಸ್ಲು. ನಿಮ್ಮ ಅಪ್ಪ ಅಮ್ಮ? ನಮ್ಮ ಮನೇಲಿ ನಮ್ಮಪ್ಪ ಅಮ್ಮ, ಇಬ್ಬರು ತಂಗೀರು, ಒಬ್ಬ ಪುಟ್ಟ ತಮ್ಮ ಇದ್ದೀವಿ. ನಮ್ಮ ಅಪ್ಪನ ಹೆಸರು ರಾಜಣ್ಣ ಅಂತ. ಅವ್ರ ಕಾಲು ಸ್ವಲ್ಪ ಕುಂಟು, ಆದರೆ ಎಲ್ಲ ಕೆಲಸ ಚೆನ್ನಾಗಿ ಮಾಡ್ತಾರೆ. ಆದರೆ ಯಾರು ಅವ್ರಿಗೆ ಕೆಲಸನೇ ಕೊಡಲ್ಲ ಅಂತಾರೆ ಅಮ್ಮವ್ರೆ. ನಮ್ಮ ಕಷ್ಟ ನಿಮ್ಗೆ ಯಾಕೆ ಹೇಳಿ? ಅಮ್ಮವ್ರೆ, ನಮ್ಮೂರಿಗೆ ಒಂದೇ ಒಂದ್ಸತಿ ಬನ್ನಿ ಅಮ್ಮವ್ರೆ. ಊರೆಲ್ಲ ಕಾಡು, ಎಲ್ಲೆಲ್ಲಿ ನೋಡಿದ್ರು ಹಸಿರು, ಬಸಪ್ಪನ ಗುಡಿ ಬೇರೆ ಐತೆ. ನೀವೇನಾದ್ರು ನಮ್ಮ ಊರಿಗೆ ಬಂದ್ಬಿಟ್ರೆ ವಾಪಸ್ ಹೋಗಲ್ಲ ನೋಡಿ. ಒಂದ್ಸಲ ಬರ್ತೀನಿ. ಯಜಮಾನ್ರೆ, ನಾವು ಆಡೋ ಮಾತಿಗೆ, ನಾವು ನಡ್ಕೊಳ್ಳೋ ರೀತಿಗೆ ಒಂದು ಕಾರಣ ಅಂತ ಇರಬೇಕಲ್ವಾ? ನಾನು ಹಳ್ಳಿಯವಳು, ನಿಮ್ಮಷ್ಟು ನಾನು ಓದ್ಕೊಂಡಿಲ್ಲ ಚಿಕ್ಕ ಯಜಮಾನ್ರೆ, ಪೆದ್ದಿ. ಆದರೆ ನಿಮ್ಮಲ್ಲಿ ಆಗ್ತಿರೋ ಬದಲಾವಣೆಗಳನ್ನ ಗುರುತಿಸೋಕ್ಕಾಗ್ತಿರೋಷ್ಟು ದಡ್ಡಿ ನಾನಲ್ಲ. ಚಿಕ್ಕ ಯಜಮಾನ್ರೆ, ಇತ್ತೀಚೆಗೆ ನಿಮ್ಮ ವರ್ತನೆ ತುಂಬ ಬದಲಾಗಿದೆ. ಹಾಗೇನಿಲ್ವಲ್ಲ ಮಲ್ಲಿ? ಅದು ನಿಮ್ಮ ಮುಖದಲ್ಲಿ ಎದ್ದು ಕಾಣಿಸ್ತಿದೆ. ಮಧ್ಯರಾತ್ರಿ ಗಂಟೆಗಟ್ಟಲೆ ಕೂತಿರ್ತೀರ, ಆಗಾಗ ಕಿಟಕಿ ಕಡೆ ನೋಡ್ತಿರ್ತೀರ. ನಿಮ್ಮ ಮನಸ್ಸಲ್ಲಿ ಏನೋ ಆತಂಕ ಇದೆ ಚಿಕ್ಕ ಯಜಮಾನ್ರೆ. ಬಂಗ್ಲೆಗೆ ಹೋಗ್ಬೇಡ ಅಂತೀರ, ಮನೇಲೇ ಇರೋ ಅಂತೀರ, ಮನೆಯಿಂದ ಆಚೆ ಹೋಗ್ಬೇಡ ಅಂತೀರ, ಇದ್ದಕ್ಕಿದ್ದಂಗೆ ಹೊಲಕ್ಕೆ ಹೋಗೋಣ ಅಂತೀರ, ಸ್ವಲ್ಪ ತಾದ್ಮೇಲೆ ಅದು ಬೇಡ ಅಂತೀರ. ಯಾಕೆ ಚಿಕ್ಕ ಯಜಮಾನ್ರೆ, ಏನಾಗ್ತಿದೆ? ನೀವೇನು ಮಾತಾಡ್ತಿದ್ದೀರಾ ಅಂತ ನಿಮ್ಗಾದ್ರೂ ಗೊತ್ತಾ? ಮಲ್ಲಿ, ನನ್ನನ್ನು ಏನು? ನನಗೇನು ಕೇಳಬೇಡ. ಇದೇ ತಾನೇ ನೀವು ಹೇಳಕ್ಕೆ ಹೊರಟಿರೋದು. ನನಗೆ ಗೊತ್ತಾಗಲೇಬೇಕು ಚಿಕ್ಕ ಯಜಮಾನ್ರೆ. ನಿಮಗೇನಾಗ್ತಿದೆ ಅಂತ ನಾನು ತಿಳ್ಕೊಳ್ಳೇಬೇಕು. ನನಗೇನೂ ಆಗಿಲ್ಲ ಮಲ್ಲಿ. ಏನೂ ಆಗಿಲ್ವಾ ನಿಮಗೆ? ಏನೋ ಹೇಳ್ತೀರಾ, ಇನ್ನೇನೋ ಮಾಡ್ತೀರಾ. ನಿಮ್ಮನ್ನು ಕೂಗ್ತಿದ್ರೆ ನಿಮ್ಗೆ ಕೇಳಿಸೋದೇ ಇಲ್ಲ. ಕೆಲಸ
ಮೇಲೆ ಪ್ರಜ್ಞೆನೇ ಇಲ್ಲ. ಮೊನ್ನೆ ನೋಡಿದ್ರೆ ಊಟಕ್ಕೆ ಸಾರು ಬದಲು ನೀರು ಹಾಕೊಂಡು ತಿಂತಿದ್ದೀರಾ. ಇವತ್ತು ಬೆಳಿಗ್ಗೆ ನೋಡಿದ್ರೆ ಉಲ್ಟಾ ಬಟ್ಟೆ ಹಾಕೊಂಡಿದ್ದೀರಾ. 2-3 ದಿನದಿಂದ ಹೊಲದಿಂದ ಮನೆಗೆ ಬರೋ ದಾರಿನೇ ಮರ್ತೋಗ್ಬಿಟ್ಟಿದ್ದೀರಾ. ಇನ್ನೆಲ್ಲೋ ಹೋಗ್ತಿದ್ದೀರಾ. ಏನಾರು ಕೇಳಿದ್ರೆ ನನಗೇನೂ ಆಗಿಲ್ಲ ಅಂತ ಬೇರೆ ಹೇಳ್ತೀರಾ. ಏನಿದು ಚಿಕ್ಕ ಯಜಮಾನ್ರೆ? ಆದರೆ ಒಂದು ವಿಷಯ ಅಂತೂ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ನಿಮ್ಮ ಮನಸ್ಸು ನಿಮ್ಮ ಕೈಯಲ್ಲಿಲ್ಲ ಚಿಕ್ಕ ಯಜಮಾನ್ರೆ. ನಿಮಗೇನೋ ಆಗಿದೆ, ಆದರೆ ಅದನ್ನು ನೀವು ನನ್ನ ಹತ್ರ ಹೇಳ್ತಿಲ್ಲ ಅಷ್ಟೇ. ಮಲ್ಲಿ ಹೇಳಿ ಚಿಕ್ಕ ಯಜಮಾನ್ರೆ, ಹೇಳಿ, ಏನಾಗಿದೆ ನಿಮಗೆ? ಭಯನಾ ಅಥವಾ ನನ್ನಿಂದೇನಾದ್ರು ತೊಂದರೆನಾ? ಏನಾಗ್ತಿದೆ ಹೇಳಿ. ನನ್ನ ಹಾಳು ಬುದ್ಧಿಗಿಷ್ಟು ನನಗೂ ಏನೂ ಅರ್ಥ ಆಗ್ತಿಲ್ಲ. ಚಿಕ್ಕ ಯಜಮಾನ್ರೆ, ನೀವು ಬಾಯಿ ಬಿಟ್ಟು ಹೇಳಿಲ್ಲ ಅಂದರೆ ನಾನು ಏನಂತ ಅರ್ಥ ಮಾಡ್ಕೋಬೇಕು ಹೇಳಿ. ದಯವಿಟ್ಟು ದಯವಿಟ್ಟು ಕೈ ಮುಗ್ದು ಕೇಳ್ಕೊತೀನಿ, ಅದೇನಾಗಿದೆ ಅಂತ ಬಿಡಿಸಿ ಹೇಳಿ. ಹೇಳಿ ಹೇಳಿ ಅಂತ ಹೇಳಿದ್ರೆ ಏನು ಹೇಳಿ ಮಲ್ಲಿ? ಹೇಳ್ತಾನೆ ಇದ್ದೀನಲ್ಲ ನನಗೇನಾಗಿಲ್ಲ ಅಂತ. ಮತ್ತೆ ಮತ್ತೆ ಅದೇ ಉತ್ತರ. ಬಿಡಿ ಚಿಕ್ಕ ಯಜಮಾನ್ರೆ, ನೀವು ನಂಗೇನು ಹೇಳೋದು ಬೇಕಾಗಿಲ್ಲ. ನನಗೆ ಗೊತ್ತಾಯ್ತು, ಎಲ್ಲ ವಿಷಯ ನನಗೆ ಗೊತ್ತಾಯ್ತು. ಧೀಂ